ಶೇರ್ ಮಾಡ್ಕೊತಾವ್ರಿ, ನಂಗೊಂದು ಆಟು ನಿಂಗೊಂದು ಆಟು ಅಂತ. ಇಲ್ಲ ಹಾಟ್ ಹಿಡ್ಕೊಬಿಟ್ಟವನ ಅವಾಗಲೇ ಅಲ್ಲ ಇದಲ್ಲ ಗಿಫ್ಟ್ ಕೊಡಕ್ಕೆ ಅಂತ ಚೆನ್ನಾಗೈತೆ. ಸಿರಿ ಸಂಪತ್ತೆಲ್ಲ ಜಾಸ್ತಿ ಸಿಗ್ಲಿ ನೆಕ್ಸ್ಟ್ ಈ ವರ್ಷದಿಂದ ಅಂತ ದುಡ್ಡಿನ ಕೇಕ್ ಮಾಡ್ಸಿದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಅವರ್ಸಲ್ಲಿ ನಮ್ಮ ಅಣ್ಣನ ಬರ್ಡೇ ಬರ್ತಾ ಇದೆ ಗೈಸ್. ಫುಲ್ ಮಜಾ ಈ ಸಲ ಬರ್ಡೇ. ಏನಿಲ್ಲ, ಕೇಳ್ತೀರಾ ನಂಗೆ ಗೊತ್ತು, ನೀವೆಲ್ಲ ಗ್ರ್ಯಾಂಡಾಗಿ ಮಾಡ್ಕೋತೀರಾ, ನಿಮ್ಮ ಅಣ್ಣಂಗೆ ಹಿಂಗೆ ಮಾಡಿದ್ದೀರಾ ಹಂಗೆ ಮಾಡಿದ್ದೀರಾ, ಅವ್ನ ಮುಂದೆ ಹೇಳ್ತಿದ್ದೀನಿ ಅಂತ ಹೇಳ್ತೀರಾ. ಬಟ್ ನಮ್ಮ ಅಣ್ಣಂಗೆ ಅದೆಲ್ಲ ಇಷ್ಟ ಆಗಲ್ಲ. ಲಾಸ್ಟ್ ವರ್ಷ ಏನೋ ಅವಳು ಈ 1 ವರ್ಷ ಮಾಡೇ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಸಿದ್ದಷ್ಟೇ. ಸೊ ನಮ್ಮ ಅಣ್ಣಂಗೆ ಡೆಕೋರೇಷನ್ನು ಈ ಜೋರಾಗೆಲ್ಲ ಇಷ್ಟ ಆಗಲ್ಲ. ಸಿಂಪಲ್ ಆಗಿ ಕೇಕು ಇಷ್ಟ ಇಲ್ಲ, ವಿಶ್ ಮಾಡಿದ್ರು ರಿಪ್ಲೈನೂ ಮಾಡಲ್ಲ ಅಂತವನು ನಮ್ಮಣ್ಣ. ಡೆಡ್ ಆಪೋಸಿಟ್ ನಮ್ಮಣ್ಣ. ಸೊ ಆದ್ರೂ ಬರ್ಡೇ ಅಲ್ವಾ, ಒಂಚೂರು ಏನೋ ಮಾಡೋಣ ಅಂತ. ಹಾಗೆ ಇವಾಗ ಹೋಗ್ತಾ ಇರೋದು ಏನಂದ್ರೆ, ಮದು ಇಲ್ಲ, ನಾಳೆ ವ್ಯಾಲೆಂಟೈನ್ಸ್ ಡೇ, ಬರ್ಡೇ ಜೊತೆ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರು ಅವ್ರಿಗೆ ಏನಾದ್ರು ಕೊಡ್ಸ್ಬೇಕಲ್ವಾ. ಅಣ್ಣ ಸುಮ್ನೆ ಸೈಲೆಂಟ್ ಆಗಿದ್ರು, ನಾನು ಕರ್ಕೊಂಡು ನಡಿ ಏನಾದ್ರು ತಗೋ ಅಂತ. ಅದೇ ಅವನು ಬೆಳಿಗ್ಗೆ ಕೊಡೋಣ ಏನಾದ್ರು ಅಂತ ಸುಮ್ನೆ ಅಂತ. ಸೊ ಇವಾಗ್ಲೇ ಕೊಡು ಅಂತ ನಾನು ಹೇಳಿದ್ದಕ್ಕೆ ಫ್ಲವರ್ ಹತ್ರ ಹೋಗೋಣ ಅಂತ ಅವನೇ ಹೇಳ್ದ. ಹೋಗ್ತಿದ್ದೀವಿ. ಡೌಟ್ ಇದೆ, ನಮ್ಮ ಮೈಸೂರಲ್ಲಿ 9 ಗಂಟೆಗೆ ಎಲ್ಲ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿರುತ್ತೆ ಅಂತ ನನ್ನ ಪ್ರಕಾರ. ನೋಡೋಣ, ಓಪನ್ ಇದೆಯಾ ಫ್ಲವರ್ ಶಾಪು ಅಂತ ನೋಡೋಣ. ಒಂದೆರಡು ನಿಮಿಷ ಮಾತಾಡ್ಬೋದು. ಏನೇನೋ ಬಂತು ನಮ್ಮ ಮನೆಯಿಂದ 1-2 ಕಿಲೋಮೀಟರ್. ನಾನು ಅನ್ಕೊಂಡೆ ಓಪನ್ ಇರಲ್ಲ ಅಂತ, ಬಟ್ ನಾಳೆ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಓಪನ್ ಇರ್ಲೇಬೇಕು. ಜಾತ್ರೆ ಇವ್ರದೇ ಹಬ್ಬ ಅಲ್ಲ ಇವತ್ತು, ಎಲ್ಲ ಕಪಲ್ಸ್ಗಳು ಬಂದ್ಬಿಡ್ತಾರೆ ಇವತ್ತು. ವರ್ಷದಲ್ಲಿ ಇದೇ ದಿನ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಗೆ ನೀವು ತಗೊಳಲ್ವಾ? ಹ್ಯಾಪಿ ಸಿಂಗಲ್ಸ್ ಡೇ. ನೋಡಿ, ಇಂಥವ್ರಿಂದ ಇದೆಲ್ಲ ನೋಡಪ್ಪ, ಎಲ್ಲ ಡಬಲ್ ತ್ರಿಬಲ್ ಇರುತ್ತೆ ಇವತ್ತು. ಹುಡುಕ್ತಾನೆ ಯಾವ್ದು ಬೇಕು ಅಂತ. ನೋಡೋಣ ಅದ್ ಯಾವ್ದು ಅವನೇ ಸೆಲೆಕ್ಟ್ ಮಾಡ್ಲಿ. ನಾನಲ್ಲ ಸೆಲೆಕ್ಟ್ ಮಾಡ್ತಿರೋದು, ಅವನೇ ಕರ್ಕೊಬಂದು ಅವನೇ ಸೆಲೆಕ್ಟ್ ಮಾಡ್ತಿರೋದು. ಮದು ನಾನಲ್ಲ, ಆಗ್ಲಿ ಹೊಂಟೋಗೋನೆ. ಹಾಟ್ ಹಿಡ್ಕೊಬಿಟ್ಟವನ ಅವಾಗಲೇ ಅಲ್ಲ ಇದಲ್ಲ ಗಿಫ್ಟ್ ಕೊಡಕ್ಕೆ ಅಂತ ಚೆನ್ನಾಗೈತೆ. ನೋಡು, ಫ್ಲವರ್ ಜೊತೆಗೆ ಏನಾರು ಕೊಡು. ಓ ಏನಿಲ್ಲ, ನೀನ್ ಹಾಕಿ ಕೊಡೋದ ಅದು. ಇದೆಲ್ಲ ಬರುತ್ತಾ? ಏನು ಏನ್ ವೆರೈಟಿ ಹೇಳ್ತೀರಾ? ನನಗೆ ದುಡ್ಡು ಒಳಗಡೆ ನೋಡಿ ಎಷ್ಟೈತೆ. ನಾಯಿ ಡಾಗ್ ಇರೋದು ಯಾವ್ದು ಇದು ನೋಡಿ ಗೈಸ್, ಲವರ್ ಬಾಯ್. ಏನು ದೇವಸ್ಥಾನಕ್ಕೆ ಹೋಯ್ತಿದ್ಯಾ? ಇಲ್ಲಿ ಅವನ ಆಕ್ಚುಲಿ ಈ ಬುಟ್ಟಿ ನೋಡ್ಬಿಟ್ಟು ಅವಳಿಗೆ ದೇವಸ್ಥಾನಕ್ಕೆ ಯೂಸ್ ಆಯ್ತದ ನೆಕ್ಸ್ಟ್ ಅಂದ್ಬಿಟ್ಟು ತಗೊಂಡ. ಎಷ್ಟ್ ಚೆನ್ನಾಗಿದೆ ನೋಡಿ ಗೈಸ್, ಹೆವಿ ಕಾಸ್ಟ್ಲಿ. ಅವಳೇ ಹೊಟ್ಟೆ ಹೊರ್ಕತಾಳೆ ನೋಡಿ. ಹಾಗೆ ಇಲ್ಲೊಂದು ಚಾಕ್ಲೇಟ್ ತಗೊಂಡಿದ್ದಾರೆ, ಪ್ರೈಸ್ ಹೇಳ್ಬಾರ್ದಂತೆ. ಇದು ಗೈಸ್ ಇಷ್ಟು ಅಲ್ಲ, 3 ಆ ಕಡೆ. ಇದು ಫಸ್ಟ್ ಕೊಡ್ತಾರೆ ಗೈಸ್ ಫ್ಲವರ್, ಆಮೇಲೆ ಈ ಚಾಕ್ಲೇಟ್ ಕೊಡ್ತಾರೆ, ಆಮೇಲೆ ಈ ಬೊಕ್ಕೆ ಕೊಡ್ತಾರೆ. ಫಿದಾ ಆಗ್ಬಿಡ್ಬೇಕು ಅಲ್ಲೇ. ಲವ್ ಅಂತ ಇದೆಯಲ್ಲ, ಇನ್ಯಾವುದು ಇದು? ಇದೇ ಹೇಳಿದ್ ನೀನು. ನಮ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ಅಣ್ಣ ಇದಾ? ಏನಿದ್ ಕೇಕಾ? ಇದು ಕೇಕಾ? ಪಕ್ಕದ್ದು ಇರ್ಬೇಕಾ? ನಾನು ಇದು ಅನ್ಕೊಂಡೆ. ನಂಗೆ ಇದು ಇಷ್ಟ ಆಗಿಲ್ಲ. ನಂಗೆ ಇದು ಇಷ್ಟ ಆಯ್ತು, ಜಲ್ಲಿದು. ನಾನು ಇಷ್ಟ ಬಿಡಪ್ಪ. ಬೇಡ, ಅದು ಕೊಡಿ, ಓಪನ್ ಮಾಡಿ ಮೇಲಿಡಿ. ಪಟಾಕಿ ತಂದಿದ್ದೀವಿ ಗೈಸ್, ಇದಾದ್ರೂ ಇರ್ಲಿ ಅವನಿಗೆ ಅಂತ. ಗೊತ್ತಿಲ್ಲ ಅವನಿಗೆ. ಮದುವೆಯಲ್ಲಿದ್ದಾರೆ.
ಒಂದೊಳ್ಳೆ ನಿದ್ದೆ ಮಾಡಿದ್ದಾಳೆ. ಆಯಿತು, ಟೈಮ್ ಇನ್ನೊಂದು ನಿಮಿಷ ಐತೆ, ಹೊಡಿಯೋಣ. ಹೊಡೀರಿ, ಬರ್ತಾನೆ ಇವಾಗ. ಅಣ್ಣ ಎಲ್ಲಿದ್ಯಾ? ಬೂಸ್, ಮೊಮ್ಮಗನ ಬರ್ಡೇ. ಮೊಮ್ಮಗನ ಬರ್ಡೇ ಫಸ್ಟ್ ವಿಶ್ ಮಾಡು. ಇವತ್ತು ಗೊತ್ತೇ ಇಲ್ವಾ? 12 ಗಂಟೆಗಲ್ಲ ಅಜ್ಜಿ, ಈಗ 12 ಗಂಟೆ ಆಯ್ತಲ್ಲ. ಇವತ್ತೇನು ಬರ್ಡೇ? ಹ್ಞೂ, ನನ್ಗೇನು ಗೊತ್ತವ? ಇಲ್ಲಿ 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 ಹಾಂ ಥ್ಯಾಂಕ್ ಯು ಬುಸಿ. ಬಾಣ. ಜಾರತ್ತೆ ಇದು ಕರ್ಗೋಗೈತೆ. ಯಾವ ಥರ ಕೇಕ್ ಇದು? ಸರಿ, ಯಾವ ಕೇಕು? ನಾವೊಂದು ಸೆಲೆಕ್ಟ್ ಮಾಡಿದ್ವಿ, ಜಿಂಗಿಚ ಅಂತಿತ್ತು ಅದು. ಅದು ಗೈಸ್, ಅಯ್ಯೋ ಕಟ್ಟಾಯ್ತಲ್ಲ. ಮತ್ತೆ ಆಗುತ್ತೆ ಅಂದ್ರು ಹೊಡಿಬೇಕು ಅನ್ಸುತ್ತೆ ಮೋಸ್ಟ್ಲಿ ಅದನ್ನ. ಆಗ್ತಿಲ್ಲ. ಚಾಕ್ಲೇಟ್ ಅದು, ಕೇಕ್ ಅಲ್ಲ. ಅವನಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಚುಚ್ಚಿ ಮಾಡಬೇಕು ಅವನು. ಕಟ್ಕೊಂತೀನಿ. ಇಲ್ಲ, ನಂಗೊಂದು ಹಾಟು, ಅವ್ರಿಗೊಂದು ಹಾಟು. ಹಿಂಗೆ ಇಟ್ಕೊಂತೀನಿ, ಕಚ್ಚಿ. ಶೇರ್ ಮಾಡ್ಕೊತಾವ್ರೆ, ನಂಗೊಂದು ಆಟು ನಿಂಗೊಂದು ಆಟು ಅಂತ. ಚಾಕ್ಲೇಟ್ ಕಣಿದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಮ ಯಜಮಾನ್ರು ನಂಗೆ ಇದೇ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿ ತಗೊಂಡ್ರು. ನಾವೊಂದು ಸೆಲೆಕ್ಟ್ ಮಾಡಿದ್ವಿ, ರೆಡ್ 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 ಅಂತ. ಎಷ್ಟು ಚೆನ್ನಾಗಿದೆ. ಯಾವ ಗ್ಯಾಪಲ್ಲಿ ಹೋಗಿದ್ರಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವು ಮಲಗಿದ ಗ್ಯಾಪಲ್ಲಿ. ಹೌದಾ, ನನಗೆ ತುಂಬ ಇಷ್ಟ ಆಯಿತು. ಅದನ್ನ ನೀನು ಖಾಲಿ ಮಾಡ್ಬಿಟ್ಟು. ಖಾಲಿ ಆದ್ಮೇಲೆ ಏನಕ್ಕೆ ಹೇಳು, ಇದು ನಂದು ಕಿಚನ್ ಅಲ್ಲ, ಮತ್ತೆ ದೇವಸ್ಥಾನ ತಗೋಬೋದಂತೆ. ಇಷ್ಟು ದೊಡ್ಡದ್ರಲ್ಲಿ ಏನು ತಗೋಗೋದು? ಹೂ, ಹಣ್ಣು, ಕಾಯಿ. ತಮ್ಮತಣ ತಿನ್ನಿ ನೀನೇ ತಿನ್ಬೇಕಿದನ್ನ. ಏನು ವ್ಯಾಲೆಂಟೈನ್ಸ್ ಡೇ ನನಗೂ ಇವ್ರಿಗ ಇಲ್ಲ, ನನಗೆ ನಿಶುಂಗೆ ಮುತ್ತಣ್ಣಂಗೆ ಗೊತ್ತಾಗ್ತಾ ಇಲ್ಲ. ಇವಳು ತಂದು ಚಾಕ್ಲೇಟ್ ಕೊಡ್ತಾಳೆ. ಅವನಿಗೆ ನಾಚಿಕೆ, ಅವನು ಎಕ್ಸ್ಪ್ರೆಸ್ ಮಾಡೋರು. ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಏನೂ ಇಲ್ಲ. ಇದನ್ನ ಕೊಡ್ತಾ ಇದ್ರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಬ್ಯಾಗ್ ಮುತ್ತಣ್ಣಂಗ ನಮ್ಗೆ ಅಂತ. ಆ್ಯಕ್ಚುಲಿ ಫೇವ್ರೇಟ್ ನನಗಲ್ಲ ಇದು, ನನಗೆ ಗೊತ್ತು ಮ್ಯಾಟ್ರ್, ನನಗಲ್ಲ ಇದು, ಅವರಿಗೆ ಇದು. ನನಗೆ ತಂದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಚಾಕ್ಲೇಟ್ ತಿನ್ನಲ್ಲ. ಅಷ್ಟೇ ಗೈಸ್, ವ್ಯಾಲೆಂಟೈನ್ಸ್ ಡೇ ಮುಗೀತು, ನಮ್ಮ ಅಣ್ಣನ ಬರ್ಡೇ ಸ್ಟಾರ್ಟ್ ಆಯಿತು. ಮತ್ತೆ ಅರೋಮಾಗೆ ಬಂದಿದ್ದೀವಿ ಗೈಸ್. ಅಲ್ಲಿಂದ ಇವನ್ನ ಕರ್ಕೊಂಡು ಇಲ್ಲಿಗೆ ಬಂದು ಕೇಕನ್ನು ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನನಗೆ ದುಡ್ಡಲ್ಲಿ ಕೇಕ್ ಮಾಡಿರೋದು. ಎತ್ಕೊಬಿಡು ಇದು. ಫ್ಯೂಚರಲ್ಲಿ ಗೊತ್ತಲ್ಲ ಬಾಯಿಗೆ. ಸಿರಿ ಸಂಪತ್ತು ಎಲ್ಲ ಜಾಸ್ತಿ ಸಿಗಲಿ ಅಂದ್ಬಿಟ್ಟು ಈ ವರ್ಷ ಕೇಳಿಸಲ್ಲ. ಇಲ್ಲೆಲ್ಲ ಕ್ರೌಡ್ ಇದೆ. ಸಿರಿ ಸಂಪತ್ತೆಲ್ಲ ಜಾಸ್ತಿ ಸಿಗಲಿ ನೆಕ್ಸ್ಟ್ ಈ ವರ್ಷದಿಂದ ಅಂತ ದುಡ್ಡಿನ ಕೇಕ್ ಮಾಡಿಸಿದ್ದೀವಿ. ನಾಲ್ಗೆ ನೋಡೋದು ಇಲ್ಲ ಕಪ್ಪ ಬಡ ಇದೆ. ಕಪ್ಪ ಹ್ಞೂ, ಅದ್ರದ್ದು ಕೇಕ್ದು. ಇದು ಕೇಕ್ ಅದಾಯ್ತಾನೆ. ಇವಳು ಮೊಬೈಲ್ ಕಾಣಿಸೋದೇ ಇಲ್ಲ, ಅರ್ಧಂಬರ್ಧ ಕಾಣಿಸುತ್ತೆ. ಗುಂಡಿ ಬಾಯ್ ಅಣ್ಣ. ಇಲ್ಲಿ ನೋಡಿಲಿ, ರೆಸ್ಪೆಕ್ಟೇ ಇಲ್ಲ ಗೈಸ್.
ನಮ್ಮ ಅಣ್ಣ ಇರೋದೇ ಹಿಂಗೆ ಗೈಸ್. ಆಮೇಲೆ ಕಮೆಂಟಲ್ಲೆಲ್ಲ ಇದು ಮಾಡಬೇಡಿ, ನಿಮ್ಮ ಅಣ್ಣ ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ ಅಂತ. ನಮ್ಮ ಅಣ್ಣ ಹಿಂಗೆ ಗೈಸ್. ಬಾಯ್, ಹ್ಯಾಪಿ ಬರ್ಡೇ ನಮ್ಮ ಅಜ್ಜಿ. ನೋಡಿ ಟೈಮು 1:15 ಆಗಿದ್ರು ಕೂತೈತೆ. ಗೊತ್ತಿಲ್ವೇನಜ್ಜಿ ಇವತ್ತು ಅಣ್ಣನ ಬರ್ಡೇ ಅಂತ? ಅಯ್ಯೋ ರಾಮ, ಈ ಥರ ಆಗ್ಬಾರ್ದಿತ್ತು ಅನ್ಯಾಯ. ಇವ್ರು ನೋಡಿ, ಈ ಸಾಹೇಬ್ರು ಇಲ್ಲಿ ತಿಂತಾ ಇದ್ದಾರೆ. ಆ ಸಾಹೇಬ್ರದ್ದು ಒಂದು ವಿಷಯ ಹೇಳಿಲ್ಲ ಗೈಸ್ ನಿಮಗೆ. ಎಂಥ ಅನಾಹುತ ಮಾಡ್ಕೊಂಡಿದ್ದಾರೆ ಅಂದರೆ ಗುಡ್ಡ ಅವರು. ಎಲ್ಲಮ್ಮ ಬೊಮ್ಮ ಇಲ್ಲಿ, ಆದರೆ ಕಚ್ತಾನೆ ಇವಾಗ ನಾನು ಅದನ್ನ ತೋರ್ಸಕ್ಕೆ ಹೋದ್ರೆ. ಬೊಪ್ಪ ಇಲ್ಲಿ ತಗೋ ಬುಳಿ. ಇಲ್ಲಿ ನೋಡಿ ಇವಂದು ಬೋ ತೋರ್ಸಪ್ಪ ನಿನ್ನ ಉಗ್ರನ್ನ. ಇರಿ ಫೋಕಸ್ ನೋಡಿ. ಅದು ಹೆಬ್ಬಟ್ಟದು ಇಂಜೆಕ್ಷನ್ ಅನ್ನು ಕೊಡ್ಸ್ಕೋಬೇಕಲ್ಲ ಇಲ್ಲಿ. ಇದು ಬೆರಳಿದೆಯಲ್ಲ ಗೈಸ್, ಉಗುರು ಒಂದು ಫುಲ್ಲು ಕಟ್ಟಾಗ್ಬಿಟ್ಟಿದೆ. ಫುಲ್ ಬುಡದಿಂದನೇ ಕಟ್ಟಾಗಿರೋದು. ಅದು ಚಂಪು, ಅದು ಚಪಾತಿ ಬಿದ್ದಿತ್ತು, ಅದನ್ನ ಎತ್ಕೊಳಕ್ಕೆ ಹೋದ. ಇವನಿಗೆ ಸಿಟ್ಟು ಬರುತ್ತೆ ಒಂದೇನೆ ಎತ್ಕೊಳಕ್ಕೆ ಹೋದ್ರು. ಜಸ್ಟ್ ಗುರ್ರ ಅನ್ಕೊಂಡು ಅವನ ಹತ್ರಕ್ಕೆ ಹೋಗಿದ್ದಾನೆ. ಅವ್ನು ಯಾವತ್ತೂ ಕಚ್ಚಲ್ಲ. ಚಂಪು ಇವರು ಕಚ್ಚಾಡಲ್ಲ, ಅಂದರೆ ಪ್ರೀತಿಯಿಂದ ಕಚ್ಚಾಡ್ತಾರೆ. ಯಾವತ್ತೂ ಗಾಯ ಮಾಡಿಲ್ಲ. ಅದು ಮಿಸ್ಸಾಗಿ ಅವನಲ್ಲೋ ಏನೋ ತಾಗ್ಬಿಟ್ಟಿದೆ. ಅವನ ಕಾಲಿಗೆ ಫೋರ್ಸಾಗಿ ಬಂದ ಅವನು ಚಂಪು ತಾಗಿ ಫುಲ್ ಇದು ಉಗುರಿ, ಇದು ಫುಲ್ ಉಗುರು ಅಂದ್ಕೊಳ್ಳಿ ಒಂದು. ಅದು ಇಷ್ಟು ಕಟ್ಟಾಗಿ ಈ ಕಡೆ ಮೇಲ್ಗಡೆ ಬೆಂಡಾಗ್ಬಿಟ್ಟಿತ್ತು. ಈಗ ಒಂದು ದಿನ ಹಾಗೆ ಇತ್ತು, ಬ್ಲಡ್ ಬಂತು ಕುಂಟ್ತಾ. ಅಪ್ಪ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ, ಅದಾದ ನೆಕ್ಸ್ಟ್ ಡೇಗೆ ಆ ಉಗುರು ಕಟ್ಟಾಗಿ ಬಿದ್ದೋಯ್ತು. ಇವಾಗ ಹೊಸ ಉಗುರು ಹುಟ್ಟಬೇಕು ನಮ್ಮ ಗುಂಡುಂಗೆ. ಗುಂಡು ಪಚ್ಚಿ ಕಚ್ಬಿಡ್ತಾನೆ ಹಂಗೆ ಆಡಿದ್ರೆ. ಎಲ್ಲ ಇಲ್ಲೇ ಇಟ್ಟಿದ್ದಾರೆ, ಇವಾಗ ಹೋಗಿ ಮಲ್ಕೋಬೇಕು. ಗುಡ್ ನೈಟ್ ಬೂಸ್. ಇದೇನು ಡಬ್ಬ? ಚಾಕ್ಲೇಟ್ ತಿಂತೀಯಾ? ಡಬ್ಬ ಕೇಕು. ನಂಗೆ ಬೇಡಕ್ಕನ ನೀರು ಕೊಡು. ಗುಡ್ ಮಾರ್ನಿಂಗ್ ಗೈಸ್. ಕಾಣಿಸ್ತಿದ್ದೀನಾ? ಗುಡ್ ಮಾರ್ನಿಂಗ್ ಹೇಳೋ ಗುಂಡ. ಏಯ್ ಹೇಳೋ ಇರಿ ಒಂದು ನಿಮಿಷ. ಇಲ್ಲಿ ಅಪ್ಪ ತಂದೆ. ಗುಡ್ ಮಾರ್ನಿಂಗ್. ಟೈಮ್ 7 ಗಂಟೆ ಆಗಿದೆ. ನಮ್ಮ ಗಾರ್ಡನ್ ನೋಡಿ ಗೈಸ್, ಎಲ್ಲ ನೆನ್ನೆ ಬಂದು ಒಬ್ರು ಅಂಕಲು ಕ್ಲೀನ್ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ಒಬ್ಬರು. ನಮ್ಮ ಗಾರ್ಡನ್ ಕ್ಲೀನ್ ಮಾಡೋಕೆ ಒಬ್ಬರು ಬರ್ತಾರೆ. ಮೂಲೇನು ಅಂದರೆ ಈ ಕಡೆ ಎಲ್ಲ ಇದೆಲ್ಲ ಈ ಪಾಟ್ ಇತ್ತ ಅದನ್ನು ತೆಗೆದುಬಿಟ್ಟು ಇಲ್ಲೇನೇನು ಸತ್ತೆ ಇದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ. ಅಷ್ಟೇ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣನ ಬರ್ಡೇ ಸಿಂಪಲಾಗಿ ಗೈಸ್. ಈ ಗುಂಡನ್ನ ಎತ್ಕೊಂಡ್ರೆ ಮೈಯೆಲ್ಲ ಕುದ್ಲು. ನನ್ನ ಬ್ಲೇಝರ್ಗಂತೂ ಫಸ್ಟ್ ಡೇ ಹಾಕ್ಕೊಂಡಿದ್ದೀನಿ. ಎತ್ಕೊಳ್ಳೋಣ ಅಂತ ಎತ್ಕೊಂಡೆ, ಫುಲ್ ಬ್ಲೇಝರ್ ಎಲ್ಲ ವೈಟ್ ಮಾಡಿಟ್ಬಿಟ್ಟ. ಹಾಗೆ ನಮ್ಮ ಅಣ್ಣನ ಬರ್ಡೇ ಕ್ಯೂಟಾಗಿ ಚೆನ್ನಾಗಿ ಸಿಂಪಲ್ಲಾಗಿ ಮುಗ್ದಿಲ್ಲ, ಈಗ ಸ್ಟಾರ್ಟ್ ಆಗಿದೆ. ಬಟ್ ಹೇಳಿದ್ನೆಲ್ಲ ಅವನು ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ನಾನು ಇನ್ನೊಂದು ಚಿಕ್ಕ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಆರ್ಡರು ಕೊಟ್ಟಿದ್ದೆ, ಅಲ್ಲೇ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೆ, ಇಸ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ತೊಗೊಂಡಿದ್ದ ಕೇಕ್ನೇ ಫುಲ್ ಯಾರೂ ಖಾಲಿ ಮಾಡಲಿಲ್ಲ. ಹಾಗಾಗಿ ಇವತ್ತೇ ಬೇಡ, ನಾಳೆ ಇನ್ನೂ ಇದೆಯಲ್ಲ, ಇನ್ನೂ 24 hours ಇದೆಯಲ್ಲ, ನಾಳೆ ಕಟ್ ಮಾಡಿಸೋಣ ಅಂದ್ಕೊಂಡೆ. ಸೊ ಇವಾಗ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಬರ್ತಾ ಆ ಕೇಕ್ನ ತರ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಲಕ್ಕಿ ಬಾಯ್. ತೀಟೆ ಸುಬ್ಬ.